ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಭಾರತೀಯ ಸಂಸ್ಕೃತಿ, ಭಾರತೀಯ ಸಾಮಾಜಿಕ ಸಾಮರಸ್ಯ, ಭಾರತೀಯ ಕಲೆಗಳು, ಭಾರತೀಯ ನಾಲೆಡ್ಜು ಇವೆಲ್ಲವೂ ಕೂಡ ಅವರ ದಬ್ಬಾಳಿಕೆ ಕ್ರೌರ್ಯಕ್ಕೆ ನಲುಗಿ ಹೋಗಿತ್ತು. ಬಹುಶಃ ಭಾರತ ಸ್ವಾತಂತ್ರ್ಯಾನಂತರ ಗಟ್ಟಿಯಾದ ನೆಲೆಯನ್ನು ಕಂಡುಕೊಳ್ಳುವ ಎಲ್ಲ ನಂಬಿಕೆ, ಆಶಯ, ಆಸಕ್ತಿ ಆ ಹೋರಾಟದ ಫಲವಾಗಿ ಜನರ ಭಾವನೆಯಲ್ಲಿತ್ತು. ಆದರೆ ದುರದೃಷ್ಟಕರವಶಾತ್ ನೆಹರು ಸರ್ಕಾರ ಬಂದ ನಂತರ ಒಂದು ದೊಡ್ಡ ಆಘಾತವೇ ಭಾರತೀಯ ಸಂಸ್ಕೃತಿ, ಭಾರತೀಯ ನಾಲೆಡ್ಜ್, ಭಾರತೀಯ ಪರಂಪರೆ, ಭಾರತೀಯ ಟ್ರೆಡಿಷನ್ಗೆ ದೊಡ್ಡ ಆಘಾತವನ್ನೇ ನೀಡಿತ್ತು. ಸ್ವಾತಂತ್ರ್ಯಾನಂತರ ಭಾರತದಲ್ಲಿ ಏನೆಲ್ಲ ನಡೆದು ಹೋಗಿದೆ, ಏನೆಲ್ಲ ಗತಿಸಿ ಹೋಗಿದೆ, ಏನೆಲ್ಲ ಅನುಭವಿಸಿದ್ದಾರೆ ಎಂಬುದನ್ನೆಲ್ಲ ನಾವು ಈ ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಮತ್ತು ನಿಮಗೆಲ್ಲರಿಗೂ ಇದು ಸಾಮಾನ್ಯವಾಗಿ ಗೊತ್ತಿರುವ ವಿಷಯ. ಡಾಕ್ಟರ್ ರಾಜ್ಕುಮಾರ್ ಅವರು ಈ ವಿಷಯದಲ್ಲಿ ಕೆರಳಿದ್ಯಾಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ಗಳನ್ನು ತಪ್ಪದೇ ನಮ್ಮ ಬಾಕ್ಸ್ನಲ್ಲಿ ಹಾಕಿ. ನೀವು ಈ ಚಿತ್ರವನ್ನು ನೋಡದೇ ಇದ್ದರೆ ತಪ್ಪದೇ ಖಂಡಿತ ಈ ಫಿಲ್ಮನ್ನು ಒಂದು ಸಾರಿ ನೋಡಿ. ರಾಜ್ಕುಮಾರ್ರ ಸಾಮಾಜಿಕ ಕಾಳಜಿ ಏನಿತ್ತು, ಚಿತ್ರದ ಉದ್ದೇಶ ಏನಿತ್ತು, ಆ ಚಿತ್ರ ತಂಡದ ಉದ್ದೇಶ ಏನಿತ್ತು, ಅದು ಒಂದು ಸಂಸ್ಕೃತಿಯ ಭಾಗ ಹೇಗಿತ್ತು, ಸಾಮಾಜಿಕ ಕಾಳಜಿಯ ಭಾಗ ಹೇಗಾಗಿತ್ತು ಅನ್ನೋದೆಲ್ಲ ನಿಮಗೆ ರಾಜ್ಕುಮಾರ್ ಚಿತ್ರಗಳಲ್ಲಿ ನೀವು ಕಾಣ್ಬೋದು. ಅದರಲ್ಲೂ ಸನಾದಿ ಅಪ್ಪಣ್ಣ ಚಿತ್ರ ಅದೊಂದು ಪರ್ಫೆಕ್ಟ್ ಕಂಪೋಸ್ಡ್ ಚಿತ್ರ. ಕಾಳಜಿ ಸ್ಟ್ಯಾಂಡರ್ಡ್ ಏನಿದೆ ಅದನ್ನೆಲ್ಲದನ್ನು ಬಹಳ ಅದ್ಭುತವಾಗಿ ಈ ಚಿತ್ರದಲ್ಲಿ ನಿಮಗೆ ಬಿಂಬಿಸಲ್ಪಡ್ತದೆ. ಅದನ್ನು ಪರಿಣಾಮಕಾರಿಯಾಗಿ ರಾಜ್ಕುಮಾರ್ ಅವರು ತಲುಪಿಸ್ತಾರೆ. ಒಂದಷ್ಟು ಜನ ಮಂಗನಿಂದ ಮಾನವರಾದರೂ ಮಂಗನ ಸಂಸ್ಕೃತಿಯನ್ನು ಬಿಂಬಿಸ್ತಾರೆ. ಬ್ರಹ್ಮನ ಮಕ್ಕಳು ಅಂತ ಕರೆಸಿಕೊಳ್ಳುವ ಜನ ಮಾನವೀಯತೆಯನ್ನು ಮೆರೀತಾರೆ. ಇಡೀ ಚಿತ್ರ ಅಪ್ಪಟ ಭಾರತೀಯ ಸಾಂಸ್ಕೃತಿಕ ಕಲೆ. ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಸಿನಿಮಾಗಳಲ್ಲಿ ಇರುವಷ್ಟು ಸಾಮಾಜಿಕ ಕಾಳಜಿ, ಸಾಂಸ್ಕೃತಿಕ ಬದ್ಧತೆ ಇನ್ಯಾವ ಚಿತ್ರರಂಗದಲ್ಲೂ ಇರಲಿಲ್ಲ. ಎಂಟರ್ಟೈನ್ಮೆಂಟಿಗೋಸ್ಕರ ಅವರು ಬಳಸ್ಕೊಳ್ತಿದ್ರು ಬಿಟ್ಟಿದ್ರೆ, ಆದರೆ ಸಂಪೂರ್ಣವಾದ ಒಂದು ಸಾಮಾಜಿಕ ಕಾಳಜಿ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾದಲ್ಲಿ ಇರ್ತಿತ್ತು. ಡಾಕ್ಟರ್ ರಾಜ್ಕುಮಾರ್ ದ ಕಸ್ಟೋಡಿಯನ್ ಆಫ್ ಅಭಿನಯ. ಅವರ ಅಭಿನಯವನ್ನು ವಿಶ್ಲೇಷಕ್ಕಾಗೋದಿಲ್ಲ, ವಿಮರ್ಶನೆಗಳು ಒಳಪಡಿಸೋಕ್ಕಾಗಲ್ಲ, ಅನುಭವಿಸಿಯೇ ನೋಡಬೇಕು. ಆ ಅನುಭವ ಇದೆಯಲ್ಲ, ಅದು ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಹೇಳುವ ಯಾವುದೇ ರೀತಿಯ ಉತ್ಪ್ರೇಕ್ಷೆಯ ಮಾತುಗಳಲ್ಲ. ಇದೇ ವಾಸ್ತವ, ಇದೇ ಸತ್ಯ, ಇದೇ ಶಾಸ್ತ್ರ. ಡಾಕ್ಟರ್ ರಾಜ್ಕುಮಾರ್ ಬರೀ ನಟ ಅಲ್ಲ, ಅದಕ್ಕೂ ಮೇಲೆ ಅವರ ಅಭಿನಯ ಅಗೋಚರಾರ್ಣವ. ನಿಜಪ್ಪ ನಿನ್ನ ಮಾತು. ನಿನ್ನಂಥ ಬೊಗಳೆಗಳೇ ಇದ್ದು ಬಿಟ್ರೆ ಸನಾದಿ ಬರೀ ಮೂಲೆ ಸೇರೋದಲ್ಲ, ಬೆಂಕಿಗೆ ಹಾಕಿ ಉರಿಸಬೇಕಾಗತ್ತೆ. ಅಲ್ಲಯ್ಯ, ನಮ್ಮ ಸಂಗೀತ, ನಮ್ಮ ಸಂಸ್ಕೃತಿಗೆ ಬೆಲೆ ಕೊಡದೇ ಇರೋ ನೀನು ಈ ಪರದೇಶಿ ಸಂಗೀತಕ್ಕೆ ಬೆಲೆ ಕೊಡ್ತೀಯ? ಅದು ನಿಜಾನಾ? ನಮ್ ಕೇರಿಗೆ ದೊಡ್ಡ ಕಳಸ ನೀನು. ಅಯ್ಯೋ ನಿನ್ನ ಅವತಾರವೇ, ಈ ನಿನ್ನ ತುರಾಯೋ, ಕುತ್ಕೆಗೆ ಬಿಕ್ಕೊಂಡ್ರ ಈ ನಿನ್ನ ಹಗ್ಗಾನೋ, ಈ ಪುಗದಿತ್ತಿನೋ ಬಹಳ ಚೆನ್ನಾಗಿದೆ. ಏನಾಗಿದೆ? ಈಗ ತಾನೇ ಮೈಸೂರು ಕಾಸು ಬಂಗ್ಲೆಯಿಂದ ತಪ್ಪಿಸ್ಕೊಂಬಂದ್ ಆಗಿದೆ. ನೋಡು 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 ನೋಡು, ಇನ್ನು ಒಂದೇ ಒಂದು ಕಮ್ಮಿ ನಿನಗೆ. ಏನು? ಬಾಲ ಒಂದಿದ್ದು ಬಿಟ್ಟಿದ್ರೆ ಮರದ ಮೇಲೆ ಕೂತು ಏನು? ಅಲ್ಲೆಲ್ಲ ಆಟ ಬೇಡ, ನಿನಗೆ ತಾಕತ್ತಿದ್ರೆ ಇವ್ರ ಮಾತಿಗೆ ಜವಾಬ್ ಕೊಡು. ಓಹೋ, ಹಾಗಾದ್ರೆ ಈ ಪರದೇಶದವ್ರನ್ನೆಲ್ಲ ನನ್ನ ಮೇಲೆ ಸವಾಲು ಕರ್ಕೊಂಡ್ ಬಂದಿದ್ದೀಯ ನೀನು? ಹೌದು. ನೀನು ಭಾರಿ ವಿದ್ಯಾವಂತ ತಾನೆ ಅಪ್ಪ. ಶಹನಾಯಿನಲ್ಲಿ ನೀನೇನು ಕಮ್ಮಿನಾ? ನೀನೇ ಸವಾಲ್ ಮಾಡವ್ರ ಮೇಲೆ ಬಾರಿಸ್ತಾರೆ ಕಣಪ್ಪ, ಬಾರಿಸ್ತಾರೆ. ಅಪ್ಪ ಮಕ್ಕಳು ತಟ್ಟೆ ಮುಂದೆ ದಿನಕ್ಕೆ 4 ಸಲ ಬಾರಿಸ್ತಾರೆ. ಏನೇ ಅದು ನಿನ್ ಬಗಲಿ? ಸಾಕು ಸುಮ್ನೆ ರೀ ಅಪ್ಪಣ್ಣ. ನಿಜವಾಗ್ಲೂ ನೀನೇ ಬಾರಿಸಿ ಅವ್ರ ನೆತ್ತಿಗೆ ಪಿತ್ತನ್ ಸ್ವಲ್ಪ ಇಳಿಸಪ್ಪ. ಬೇಡ ಕಣಪ್ಪ, ಬೇಡವಾ. ನಮಗ್ ವಿದ್ಯಾ ಕೊಟ್ಟ ಸರಸ್ವತಿ, ಅನ್ನ ಕೊಟ್ಟ ಲಕ್ಷ್ಮಿ, ಈ ತಾಯಿಗೆ ಅವಮಾನ ಮಾಡಿದ ಇಂಥವ್ರ ಮುಂದೆ ನಾನು ಶಹನಾಯಿ ಬಾರಿಸಿ ನಾನು ಯಾವ ಬಿರುದನ್ನು ಪಡಿಬೇಕಾಗಿಲ್ಲ. ಬೇಡವಾ, ಬೇಡವಾ. ನಮಗ್ ವಿದ್ಯಾ ಕೊಟ್ಟ ಸರಸ್ವತಿ, ಅನ್ನ ಕೊಟ್ಟ ಲಕ್ಷ್ಮಿ, ಈ ತಾಯಿಗೆ ಅವಮಾನ ಮಾಡಿದ ಇಂಥವ್ರ ಮುಂದೆ ನಾನು ಶಹನಾಯಿ ಬಾರಿಸಿ ನಾನು ಯಾವ ಬಿರುದನ್ನು ಪಡಿಬೇಕಾಗಿಲ್ಲ. ಬೇಡವಾ, ಬೇಡವಾ. ಹೆದರ್ಕೊಂಡು ಬಿಟ್ಟ ಕೈಲಿ ಅರಿಬೇಡವಾ? ಅದಕ್ಕೂ ಯೋಗ್ಯತೆ ಬೇಡವಾ? ನೋಡು ನೋಡು, ನನ್ ಯೋಗ್ಯತೆಯನ್ನು ಕೆಣಕ್ಬೇಡ ನೀನು, ನನ್ನ ಯೋಗ್ಯತೆಯನ್ನು ಕೆಣಕ್ಬೇಡ ನೀನು. ತಾಕತ್ತಿದ್ರೆ ನಮ್ ಜಾನ್ ಬಾರ್ಸೋ ಬ್ಯಾಂಡಿನಲ್ಲಿ ಸವಾಲ್ ಮಾಡೋ. ಆ ಇಲ್ದೆ ಹೋದ್ರ ಕೈಲಿರೋ ಸನಾದಿನ ತಿಪ್ಪೆಗೆ ಮರ್ಗೋಗೋ. ನೋಡೋಣ 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 ನೋಡೋಣ. ಹಾಗಿದ್ರೆ ನೋಡೋಣ, ನಡೀರಯ್ಯ.
1, 2, 3, 4.